ಸೊ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗೈಸ್. ಆಕ್ಚುಲಿ ಇವತ್ತಿನ ಬ್ಲಾಗ್ ವೆರಿ ಸ್ಪೆಷಲ್ ಆಗಿದೆ. ಏನಂತಂದ್ರೆ ಸೊ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗಷ್ಟೇ ಎದ್ದೇಳಿದ್ದೆ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 9 ಗಂಟೆ ಆಗಿರ್ಬೋದು ಗುರು. 9 ಗಂಟೆಗೆ ಎದ್ದಿದ್ದೀನಿ. ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ, ಬಿಸಿಲಿದೆ. ಓಕೆ, ಆ ಕಡೆ ಸ್ವಲ್ಪ ಮಳೆ ಬರಂಗೂ ಇದೆ. ಇವತ್ತು ಏನೇನು ಕೆಲಸ ಇದೆ ಅಂತಂದ್ರೆ ಆಕ್ಚುಲಿ ಇವಾಗ ನನ್ನ ವೈಫ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವ್ಳಿಗೆ ಏನು ಕೆಲಸನೂ ಸಹ ನಾನು ಮಾಡಿಸ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸ ನಾನೇ ಮಾಡ್ತಾ ಇದ್ದೀನಿ. ಇವತ್ತೇನೇನು ಕೆಲಸ ಇದೆ ಅಂತಂದ್ರೆ ಫಸ್ಟ್ ಬಟ್ಟೆಗಳೆಲ್ಲ ವಾಶ್ ಮಾಡಬೇಕು. ಏನಕ್ಕೆ ಅಂತಂದ್ರೆ ಸೊ ಆಲ್ಮೋಸ್ಟ್ ನಾವು ಅತ್ತೆ ಮನೆಗೆ ಹೋಗಿ ಬಂದ್ವಲ್ಲ, ಅದಕ್ಕೂ ಮುಂಚೆ ಇರೋ ಬಟ್ಟೆಗಳೆಲ್ಲ ಇತ್ತು. ಆಮೇಲೆ ಇವಾಗ ಒಂದು 2 ಡೇಸ್ ಬಟ್ಟೆಗಳೆಲ್ಲ ಇದೆ. ಫುಲ್ ಮಳೆ ಬರ್ತಿರೋದ್ರಿಂದ ನಾವು ವಾಶ್ ಮಾಡಿರಲಿಲ್ಲ ಯಾವುದೋ ಬಟ್ಟೆಗಳು. ಸೊ ಇವಾಗ ವಾಶ್ ಮಾಡಬೇಕು. ಸೊ ಬನ್ನಿ ವಾಶ್ ಮಾಡೋಣ. ಅದಾದ್ಮೇಲೆ ನೆಕ್ಸ್ಟ್ ಏನು ಕೆಲಸ ಇದೆ ಅಂತ ನೋಡೋಣ. ಅದಾದ್ಮೇಲೆ ಸೊ ಇವತ್ತಿನ ಬ್ಲಾಗಲ್ಲಿ ಮಧ್ಯ ಒಂದು ಸ್ಪೆಷಲ್ ಆಗಿರೋ ಗುಡ್ ನ್ಯೂಸ್ ಇದೆ. ಸೊ ಅದನ್ನು ನಿಮಗೆ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಓಕೆನಾ? ಲೆಟ್ಸ್ ಗೋ. ಇವಾಗ ಫಸ್ಟ್ ಬಟ್ಟೆಗಳನ್ನ ವಾಶ್ ಮಾಡೋಣ. ಎಷ್ಟು ಬಟ್ಟೆಗಳಿದೆ. ಅಲ್ಲಿಲು ನೋಡಿ, ಅಲ್ಲಿಲು ಓಡ್ಬಿಡ್ತು. ಅಲ್ಲಿಲು ಅರ್ಥ ಇದೆ. ಓಕೆ, ಬಟ್ಟೆಗಳು ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ. ಈ ಮಳೆಗಾಲ ಬಂದ್ಬಿಟ್ರೆ ಬಟ್ಟೆಗಳು ಒಗೆಯೋದಕ್ಕೆ ಬೇಜಾರು. ನೋಡ್ಬೋದು ಎಷ್ಟು ಇಲ್ಲೂ ಬಟ್ಟೆಗಳಿವೆ. ಸೊ ಅಲ್ಲೂ ಬಟ್ಟೆಗಳಿವೆ, ಇಲ್ಲೂ ಬಟ್ಟೆಗಳಿವೆ. ಗೈಸ್ ಬಟ್ಟೆ ಎಲ್ಲ ವಾಶ್ ಮಾಡಕ್ಕೆ ಹಾಕಿದ್ದೀನಿ. ಈಗ ಕಂಫರ್ಟ್ ಹಾಕ್ಬೇಕು. ಬನ್ನಿ, ಕಂಫರ್ಟ್ ಮರ್ತೋಗ್ಬಿಟ್ಟಿದೆ. ಸೊ ಬಟ್ಟೆ ಎಲ್ಲ ವಾಶ್ ಮಾಡಕ್ಕೆ ಹಾಕಿದ್ದೀನಿ. ಸೊ ಸೋಲಾರಲ್ಲಿ ನೋಡ್ಬೇಕು, ಯಾಕೆಂದರೆ ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ಮಳೆ ಬಿದ್ದಿರೋದ್ರಿಂದ ಸೋಲಾರಲ್ಲಿ ನೀರಿರಲ್ಲಲ್ವಾ, ಅದಕ್ಕೋಸ್ಕರನೇ ಮಂಡೆ ಒಳಗೆ ಕಾಯಿಸ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ಮೇಡಮ್ ಅವ್ರು ಇನ್ನೂ ಮಲಗಿದ್ದಾರೆ ಅನ್ಸುತ್ತೆ. ಏನಕ್ಕೆ ಅಂತಂದರೆ ಇಂಥ ಟೈಮಲ್ಲಿ ಹೆವಿ ರೆಸ್ಟ್ ಮಾಡಬೇಕಲ್ವಾ. ಸೊ ರೆಸ್ಟ್ ಮಾಡ್ತಾ ಇದ್ದಾಳೆ. ಗೈಸ್ ಇವತ್ತು ಏನಂತಂದರೆ ಇವಾಗೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಾಗಿದೆ. ಇವಾಗ ಅಂಡೆ ಒಲೆ ಕಾಯಿಸ್ಬೇಕು. ಏನಕ್ಕೆ ಅಂದರೆ ಸ್ನಾನ ಮಾಡಿಕೊಂಡು ಆರಾಮಾಗಿ ಫ್ರೆಶ್ ಅಪ್ ಆಗಿ ಹೋಗಬೇಕು. ಎಲ್ಲಿಗೆ ಅಂತಂದರೆ ಸೊ ನನ್ನ ವೈಫು ಪ್ರೆಗ್ನೆಂಟ್ ಆಗಿ ಸೊ ಇವತ್ತಿಗೆ 2 months ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಡಾಕ್ಟರ್ 6 weeksಗೆ ಬನ್ನಿ ಇದು ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದರು. ನಾವು 6 week ಬೇಡ, ಒಟ್ಟಿಗೆ 2 months ಮಾಡಿಸೋಣ ಅಂತ ಹೇಳ್ಬಿಟ್ಟು ಸೊ 2 months ತನಕ ವೆಯ್ಟ್ ಮಾಡಿದ್ವಿ. ಸೊ ಇವತ್ತಿಗೆ 2 months ಆಗಿರೋದ್ರಿಂದ ಓಕೆ. ಸೊ ಇವತ್ತು ನಮ್ಮ ಬೇಬಿ, ನಮ್ಮ ಪಾಪು ಥರ ಗ್ರೋತ್ ಆಗಿದೆ. ಸೊ ಹಾರ್ಟ್ ಬೀಟ್ ಎಲ್ಲ ಕೇಳಿಸುತ್ತಂತೆ. ಫುಲ್ ಎಕ್ಸೈಟ್ಮೆಂಟ್ ಕೂಡ ಇದೆ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ನಾನು ಬೇಬಿಯ ಹಾರ್ಟ್ ಬೀಟ್ ಮತ್ತೆ ಅದ್ರ ಗ್ರೋತ್ನ ನಾವು ಇವತ್ತು ನೋಡ್ಬೋದು ಸ್ಕ್ಯಾನಿಂಗಲ್ಲಿ. ಓಕೆ, ಕಮಾನ್. ಅದಿನ್ನ ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕೆ ಅಂದರೆ ಇವಾಗ ಇನ್ನು ಸ್ನಾನ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡೆಲ್ಲ ಹೋಗೋ ತನಕ ಇನ್ನು ಟೈಮ್ ಇದೆ. ಓಕೆ, ಕಮಾನ್ ಹೋಗೋಣ. ಇವಾಗ ಫಸ್ಟು ಹಂಡೆ ಒಲೆ ಕಾಯಿಸೋಣ. ಸುಮಾರು ಜನ ಹೇಳ್ಬೋದು, ಏನು ಗುರು ನೀನೆಲ್ಲ ಕೆಲಸ ಮಾಡ್ತೀಯಲ್ಲ ಹಂಗೆ ಹಿಂಗೆ ಅಂತ. ಏನಕ್ಕೆ ಅಂದರೆ 3 months ತನಕ ತುಂಬ ಹುಷಾರಾಗಿ ನೋಡ್ಕೋಬೇಕು. ಸೊ 3 months ಆದಮೇಲೆ ಸ್ವಲ್ಪ ಕೆಲಸ ಮಾಡಿದ್ರೆ ನಡೆಯುತ್ತೆ. ಸೊ 3 months ತನಕ ಅವ್ರಿಗೆ ಎಷ್ಟು ರೆಸ್ಟಲ್ಲಿ ನಾವು ಇರಿಸ್ತೀವೋ ಅಷ್ಟು ಬೆಸ್ಟ್ ಆಗಿರುತ್ತೆ. ಏಕೆಂದರೆ ಮಗು ಗ್ರೋತ್ ಆಗ್ತಿರ್ತದಲ್ಲ, ಅಂಥ ಟೈಮಲ್ಲಿ ಬಗ್ಗೋದು ಎದ್ದೇಳೋದು, ಸೊ ಕೆಲಸ ಮಾಡೋದು, ಓಡಾಡೋದು, ಮೆಟ್ಲಿಂದ ಇಳಿಯೋದು, ಸೊ ಅದ್ರಲ್ಲಿ ತುಂಬ ಕಂಟ್ರೋಲ್ ಮಾಡಬೇಕು. ಅದಾದ್ಮೇಲೆ 3 months ಆದ್ಮೇಲೆ ಗ್ರೋತ್ ಆಗಿರ್ತದಲ್ಲ, ಅವಾಗ ಒಂದು ಲೆವೆಲಾಗಿ ಬಂದಿರುತ್ತೆ. ಸಿಕ್ಕಾಪಟ್ಟೆ ಕೆಲಸಗಳು ಮಾಡ್ಬೋದು. ಅದಕ್ಕೋಸ್ಕರ ಅವಳು ಯಾವಾಗ ಕನ್ಸೀವ್ ಆದ್ಲೋ ಅವತ್ತಿಂದ ನಾನು ಅವಳಿಗೆ ಒಂದು ಕೆಲಸ ಕೂಡ ಮಾಡೋದಕ್ಕೆ ಬಿಡ್ತಾ ಇಲ್ಲ. ತಣ್ಣೀರು ಸಹ ಮುಟ್ಸೋಕ್ಕೆ ಬಿಡ್ತಾ ಇಲ್ಲ ಅವಳಿಗೆ. ಸೊ ಅಷ್ಟು ಜೋಪಾನವಾಗಿ ನೋಡ್ಕೋತಿದ್ದೀನಿ ಅವಳಿಗೆ. ಓಕೆನಾ? ಸೊ ಇಷ್ಟೇನೆ, ಎಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ ಅಂತೆಲ್ಲ ಏನಿಲ್ಲ. ಸೊ ಕೇರಿಂಗ್ ಇರಬೇಕು. ಅವಳು ಚೆನ್ನಾಗಿದ್ರೆ ತಾನೇ ಪಾಪುನು ಚೆನ್ನಾಗಿರೋದು, ಅವರಿಬ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರೋದು ಅಲ್ವಾ. ಅದಕ್ಕೋಸ್ಕರನೇ ಓಕೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ ಅಂತ ರೆಡಿ ಆಗೋಣ. ಗೈಸ್ ಇವತ್ತಿಗೆ ಬ್ರೇಕ್ಫಾಸ್ಟ್ಗೆ ಏನಿದೆ ನೋಡ್ಬೋದು. ಪಂಗೂಲ್ ಚಟ್ನಿ ಆ್ಯಂಡ್ ಬಜ್ಜಿ. ಸೊ ಇದನ್ನು ತಿನ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ಬನ್ನಿ. ನೋಡ್ಬೋದು ಬಟ್ಟೆ ವಾಶ್ ಆಗ್ತಾ ಇದೆ. ನಂದು ಇನ್ನೇನು ಕೆಲಸ ಎಲ್ಲ ಆಯ್ತು, ಒಂದು 2 minutes ವಾಶ್ ಆಗೋಗುತ್ತೆ. ನಾನು ಮುಗಿಸ್ಕೊಂಡು ಮೇಲ್ಗಡೆ ಹೋಗ್ಬಿಟ್ಟು ಒಣಗಿಸ್ಬಿಟ್ರೆ ಬಟ್ಟೆ ಒಣಗಿಸಿದ ಕೆಲಸ ಮುಗ್ದೋಗುತ್ತೆ ಇವಾಗ. ಫೈನಲಿ ಬಟ್ಟೆ ಎಲ್ಲ ವಾಶ್ ಮಾಡಿ ಬಟ್ಟೆ ಕೂಡ ಒಣಗಾಯ್ತು. ಇದೊಂದು ಬೆಡ್ ಕವರ್ ಇತ್ತು ಗುರು, ಅದು ಕೆಳಗಡೆ ಆಗಲ್ಲ ಅಂದ್ಬಿಟ್ಟು ಬೇಗ ಒಣಗಿಬಿಡ್ತದೆ. ಸೊ ಸಿಕ್ಕಾಪಟ್ಟೆ ಗಾಳಿ ಬರ್ತದೆ. ಇದಾದ್ಮೇಲೆ ನೋಡ್ಬೋದು ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬಟ್ಟೆ ಎಲ್ಲ ನೀಟಾಗಿ ಒಣಗಿಸಿದ್ದೀನಿ. ಕಮಾನ್ ಲೆಟ್ಸ್ ಗೋ. ಇವಾಗ ಹೋಗೋಣ, ಅವ್ರಿಗೆ ಎದ್ದೇಳ್ಸೋಣ. ಇವತ್ತು ಏನೇನು ಕೆಲಸ ಇದೆ ಅಂತಂದ್ರೆ ಯಪ್ಪ ನೆನ್ಸ್ಕೊಂಡು ತಲೆ ಕೆಡ ಹೋಗ್ಬಿಡ್ತದೆ ಅಂತ ಹೋಗ್ಬಿಟ್ಟು ತಾಯಿ ಕಾರ್ಡ್ ಮಾಡಿಸ್ಬೇಕು. ಅದಾದ್ಮೇಲೆ ಸೊ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅದಾದ್ಮೇಲೆ ಹೋಗ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಸೊ ಎಲ್ಲ ದಿನಾನು ಒಂದೇ ಸಲ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ತುಂಬ ಪ್ರೆಷರ್ ಆಗ್ತಾಯಿದೆ. ಕಮಾನ್ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಪಟ್ಟಂತ ಅವಳಿಗೆ ಎದ್ದೇಳಿಸ್ಬಿಟ್ಟು ಹೋಗೋಣ. ಸೊ ಗೈಸ್ ಫೈನಲಿ ರೆಡಿ ಆಗಿದ್ದೀವಿ. ಸೊ ನಮ್ಮ ಮೇಡಮ್ ಅವ್ರು ಇವಾಗ ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ಹೋಗೋ ಟೈಮಲ್ಲೇ ಏನಂತಂದ್ರೆ ಮಳೆ ನೋಡ್ಬೋದು, ಮಳೆ ಬೀಳ್ತಾ ಐತೆ ಗುರು. ಹೋಗೋ ಟೈಮಲ್ಲೇ ಮಳೆ ಬೀಳಿ ಆಡ್ತೀರಾ. ಆಷಾಢ ಮುಗಿಯೋ ತನಕ ಎಲ್ಲಿ ಕಷ್ಟ.
ಗಾಯ್ಸ್ ನೋಡ್ಬೋದು ರೆಡಿ ಆಗೋದಕ್ಕೆ ಎಷ್ಟು ತಗೋತಾವಳೆ ಅಂತ. ಫೈನಲಿ ರೆಡಿ ಆಗಿದ್ದೀವಿ. ಓಕೆ ಕಮಾನ್ ಲೆಟ್ಸ್ ಗೋ, ಹೋಗೋಣ. ಇವಾಗ ಜಾಸ್ತಿ ಮಳೆ ಬಂದರೂ ಪರವಾಗಿಲ್ಲ, ಜಸ್ಟ್ ಇಲ್ಲೇ ಒಂದು 1 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಹೋಗ್ಬಿಟ್ಟು ಅಲ್ಲಿ ಸ್ಕ್ಯಾನಿಂಗ್ ಏನೇ ತೆಗೆಸ್ಕೊಂಡು ನೋಡೋಣ ಇವತ್ತು ಸ್ಕ್ಯಾನಿಂಗ್ ಅಲ್ಲಿ ಪಾಪ ಯಾವ ತರ ಆಟ ಆಡ್ತಿರುತ್ತೆ ಅಂತ. ಪಪ್ಪ ಅಂತಿರುತ್ತಂತೆ. ಔಟ್ ಬೀಟ್ ಕೇಳಿಸ್ಕೋಬಹುದು ಇವತ್ತು. ಅದಾದ್ಮೇಲೆ ಅದು ಎಷ್ಟು ಗ್ರೋತ್ ಆಗಿದೆ ಅಂತಾನು ಸಹ ಇವತ್ತು ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇವಾಗ ಫೈನಲಿ ಬಂದಿದ್ದೀವಿ ಹಾಸ್ಪಿಟ್ಲಿಗೆ. ಇಲ್ಲಿ ನೋಡ್ಬೋದು ನಮ್ಮ ಮೇಡಮ್ ಅವರು ಬರ್ತಾ ಇದ್ದಾರೆ. ಸೊ ಇದೇ ಐಡಿಯಲ್ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಇವಾಗ. ಬನ್ನಿ ಒಳಗೆ ಹೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಗೈಸ್ ಇವಾಗ ಹೋಗ್ತಾವಳೆ ಚೆಕಪ್ಗೆ ಅಂದ್ಬಿಟ್ಟು. ಫೈನಲಿ ಎಲ್ಲ ಚೆಕಪ್ ಆಗಿದೆ ಇವಾಗ. ಸೊ ಹೊರಟಿದ್ದೀವಿ. ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಬಂದಿದೆ ಗೊತ್ತಾ? 11 ಗಂಟೆಗೆ ಬಂದಿದ್ದು. ಇವಾಗ 2 ಗಂಟೆ ಆಗಿದೆ ಗುರು. ಮುದ್ದುಮ ಹೆಂಗಿತ್ತು ಒಳಗಡೆ ಸ್ಕ್ಯಾನಿಂಗ್ ಮಾಡ್ಬೇಕಾರೆ ಎಲ್ಲ? ಸೊ ಆಕ್ಚುಲಿ ಮನೇಲೆಲ್ಲ ಹೇಳ್ತೀನಿ ಓಕೆನಾ, ಇಲ್ಲಿ ಗಾಳಿ ಸೌಂಡು ಕೇಳಿಸಲ್ಲ ಓಕೆನಾ. ಸೊ ಗೈಸ್ ಇವಾಗ ಫೈನಲಿ 11:30 ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದು 2 ಗಂಟೆಗೆ. ಸೊ ಅದೆಲ್ಲ ಬ್ಲಾಗ್ ಮಾಡಿದ್ದೆ. ಅದಾದ್ಮೇಲೆ ನಾನು ತಾಲೂಕ್ ಆಫೀಸ್ಗೆ ಹೋಗಿದ್ದೆ. ತಾಲೂಕ್ ಆಫೀಸ್ಗೆ ಹೋಗ್ಬಿಟ್ಟು ಕ್ಯಾಸ್ಟ್ ಇನ್ಕಮ್ದೆಲ್ಲ ಎಕ್ಸ್ಪೈರಿ ಆಗೋಗಿತ್ತು ನಮ್ದು. ಸೊ ಮತ್ತೆ ರಿನೋವಲ್ ಮಾಡ್ಸಕ್ ಕೊಟ್ಟು ಸೊ ಸಿಕ್ಕಾಬಟ್ಟೆ ಆಗೋಯ್ತು. ಅದೆಲ್ಲ ಬ್ಲಾಗ್ ಮಾಡಕ್ ಆಗ್ಲಿಲ್ಲ. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 8 ಗಂಟೆ ಆಗಿದೆ ಗುರು. ಸೊ ನಮ್ಮ ಮೇಡಮ್ ಅವರು ಮಟನ್ ಬಿರಿಯಾನಿ ತಿನ್ಬೇಕು ಅಂತ ಹೇಳ್ತಿದ್ಲು. ಅದಕ್ಕೋಸ್ಕರ ಮಟನ್ ತಗೊಬಂದಿದ್ದೆ. ಗೈಸ್ ನಮ್ಮ ಮನೆ ಬಕಾಸುರ ಮಟನ್ ಬಿರಿಯಾನಿ ತಿನ್ಬೇಕು ಅಂತ ನನಗೆ ಪ್ರೆಗ್ನೆಂಟ್ ಆಗಿದ್ದು ಕೆಲಸ ಮಾಡ್ಸಲ್ಲ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಮಾಡಿಸ್ಕೊಂಡು ಹೋಗ್ತಾರೆ. ಅಲ್ಲ ಅವಳೇ ಬೇಕು ಫೋನ್ ಮಾಡ್ಬಿಟ್ಟು ಮಟನ್ ತಗೊಬನ್ನಿ ಮತ್ತೆ ರಾತ್ರಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಮಟನ್ ತೊಗೊಬಂದಿದ್ದಾಳೆ. ಸೊ ಇವಾಗ ಹೋಗ್ಬಿಟ್ಟು ಮಟನ್ ಬಿರಿಯಾನಿ ಮತ್ತೆ ಅವಳು ಮಟನ್ ಬಿರಿಯಾನಿ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಏನಿರ್ಬೇಕು ಹೇಳಿ. ಸೊ ಅದಕ್ಕೆ ಚಾಪ್ಸ್ ಅಥವಾ ಏನಾದ್ರು ಬೇಕಲ್ವಾ, ಅದಕ್ಕೆ ನಾನು ಗುಂಡ್ಕ ಮತ್ತೆ ಲಿವರ್ ತಗೊಂಡ್ಬಂದಿದ್ದೀನಿ. ಸೊ ಅದೆರಡು ಟೇಸ್ಟ್ ಕಾಂಬಿನೇಷನ್ ಎರಡು ಚೆನ್ನಾಗಿರ್ತದೆ ಅಂತ ಹೇಳ್ಬಿಟ್ಟು ಅವಳು ಮಟನ್ ಬಿರಿಯಾನಿ ಜೊತೆ ನಾನು ಚಿಕನ್ ಗುಂಡ್ಕಾಯ್ ಮತ್ತೆ ಚಿಕನ್ ಲಿವರ್ ಚಾಪ್ಸ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಓಕೆ ಲೆಟ್ಸ್ ಗೋ. ಇವಾಗ ಹೋಗೋಣ. ಹೊಟ್ಟೆ ಫುಲ್ ಹಸಿದಿದೆ. ಮಧ್ಯಾಹ್ನ ಊಟನೇ ಮಾಡಿಲ್ಲ ಗುರು ನಾನು. ಏನಕ್ಕೆ ಅಂತಂದ್ರೆ ಸೊ ತಾಲೂಕ್ ಆಫೀಸ್ ಒಂದ್ಸಲ ಹೋಯ್ತು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಿಮ್ಗೆ ಗೊತ್ತು. ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಹೋದ್ರೆ ಎಷ್ಟು ಕಾಯಿಸ್ತಾರೆ, ಎಷ್ಟು ತಿರುಗಾಡಿಸ್ತಾರೆ ಅಂತ. ಸೊ ಹಾಗಾಗಿ ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು. ಹಾಗಾಗಿ ನಮ್ಮ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೀನಿ ಅಡಿಗೆ ಮಾಡ್ಕೊಳಮ್ಮ ಅಂತ. ಅವಳಿನ್ನ ಮಾಡೋದ್ರಲ್ಲೇ ಅವಳೆ ಅಷ್ಟೇ. ಅವಳು ಕಮ್ ಆನ್ ಲೆಟ್ಸ್ ಗೋ ಹೋಗೋಣ ಇವಾಗ. ಸೊ ನಾನು ನಿಮ್ಗೆ ಇನ್ನ ಸ್ಕ್ಯಾನಿಂಗ್ ಏನು ತೋರಿಸಿಲ್ಲ. ಸೊ ಸ್ಕ್ಯಾನಿಂಗ್ ತೋರಿಸ್ತೀನಿ. ಆ ಮಗು ಎಷ್ಟು ಉದ್ದ ಇದೆ, ಸೊ ಎಷ್ಟು ವೆಯ್ಟ್ ಇದೆ ಎಲ್ಲ ತೋರಿಸ್ತೀನಿ ನಿಮಗೆ ವಿತ್ ಸ್ಕ್ಯಾನಿಂಗು. ಸೊ ಎಷ್ಟು ಖರ್ಚಾಯ್ತು ಸೊ ಎಲ್ಲಾನು ಸಹ ನಾನು ನಿಮ್ಗೆ ತೋರಿಸ್ತೀನಿ. ಪ್ರೈವೇಟ್ ಅಲ್ಲಿ ತೋರಿಸಿದ್ರೆ ಎಷ್ಟು ಖರ್ಚಾಗುತ್ತೆ. ಸೊ ಸುಮಾರು ಜನ ಅನ್ಕೊಂಡಿರ್ತಾರೆ ಏನಕ್ಕೆ ಅಂತಂದ್ರೆ ಪ್ರೈವೇಟ್ ಅಲ್ಲಿ ತೋರಿಸಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಹಾಗಾಗಿ ಪ್ರೈವೇಟ್ ಎಲ್ಲ ಬೇಡ ಗೌರ್ಮೆಂಟ್ ತೋರ್ಸೋಣ ಅಂತ ಎಲ್ಲ ಅನ್ಕೋತಿರ್ತಾರೆ. ಬಟ್ ಪ್ರೈವೇಟ್ ಅಲ್ಲೂ ಚೆನ್ನಾಗಿ ನೋಡ್ತಾರೆ. ಬಟ್ ಹಂಗೆ ಸ್ವಲ್ಪ ದುಡ್ಡು ತಗೋತಾರೆ. ಎಷ್ಟಾಯ್ತು ಏನಾಯ್ತು, ನಾವು ಮೊದಲನೇ ತಿಂಗಳಿಗೆ ಹೋದಾಗ ಎಷ್ಟಾಯ್ತು, ಸೊ 2ನೇ ತಿಂಗಳಿಗೆ ಹೋದಾಗ ಎಷ್ಟಾಯ್ತು, ಸೊ ಎಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ನೈಟ್ ಊಟ ಮಾಡ್ಕೊಂಡು ಬಂದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ. ಕಮ್ ಆನ್ ಇವಾಗ ಹೊಟ್ಟೆ ಹಸಿತಿದೆ, ಹೋಗಿ ಊಟ ಮಾಡೋಣ. ಊಟ ಮಾಡೋದಕ್ಕಿನ್ನ ಅಡುಗೆನೇ ಮಾಡಿಲ್ಲ ಗುರು. ಹೋಗಿ ಫಸ್ಟ್ ಅಡುಗೆ ಮಾಡೋಣ, ಆಮೇಲೆ ಊಟ ಮಾಡೋಣ. ಗಾಯ್ಸ್ ಇವಾಗ ಫೈನಲಿ ಕಿಚನಿಗೆ ಬಂದು ರೆಡಿ ಮಾಡ್ತಾ ಇದ್ದೀವಿ ಮಟನ್ನು. ಸೊ ಇದರಲ್ಲಿ ಆಲ್ರೆಡಿ ಮಟನ್ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ. ಈ ಕಡೆ ಬಿರಿಯಾನಿಗೆ ಏನೇನು ಬೇಕು ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಮಾಡ್ತಾ ಇದ್ದಾಳೆ. ಹಾಕೋದಷ್ಟೇ ಕೆಲಸ. ತಪ್ಪಲೆ ಮೇಲೆ ಏನು ಮಾಡ್ಕೊಳ್ಳೆ, ಒಂದು ಕಲ್ಲನ್ನೇ ತಗೊಬಂದು ಮಡಗ್ಬಿಟ್ಟು ಅವಳಲ್ಲ ಏನು ಈ ಥರ ಬುದ್ಧಿ ಅಂತಾಳೆ, ಎಲ್ಲಿ ಸಿಗ್ತಾಳೆ ಹೊಡ್ರಿ ಚಪ್ಪಾಳೆ. ಸೊ ಗೈಸ್ ಫೈನಲಿ ಇವಾಗ ಮಟನ್ ಬಿರಿಯಾನಿ, ಗುಂಡ್ಕಾಯಿ ಚಾಪ್ಸ್ ಆ್ಯಂಡ್ ಮಟನ್ ಚಾಪ್ಸು, ಸೌತೆಕಾಯಿ ಮೊಟ್ಟೆ ನಮ್ಮ ಮೇಡಮ್ ಹಾಕ ಜಡಿತಾವಳೆ ತೋರಿಸಿಲಿ. ಸೊ ಗೈಸ್ ಫೈನಲಿ ಮಟನ್ ಬಿರಿಯಾನಿ ಮತ್ತು ಸೊ ಗುಂಡ್ಕಾಯಿ ಲಿವರು ಸೊ ಚಾಪ್ಸ್ ಎಲ್ಲ ತಿನ್ಕೊಂಬಂದಾಗಿದೆ. ಸೊ ತಿನ್ಕೊಂಬಂದು ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ, ಹೊಟ್ಟೆ ಫುಲ್ ಬಂದ್ಬಿಡೈತೆ. ಸೊ ನಮ್ಮ ಮೇಡಮ್ ಅವ್ರು ನೋಡ್ಬೋದು ಎಲೆ ಅಡಿಕೆ ಹಾಕ್ತಾ ಬಿದ್ದವ್ರೆ ಅಲ್ಲಿ. ಸೊ ಅವ್ಳಿಗೂ ಅಷ್ಟೇ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಇಂಥ ಟೈಮಲ್ಲಿ. ಎಷ್ಟು ತಿಂದ್ರೂ ಸಹ ತಿಂದಂಗೂ ಅನ್ಸಲ್ಲ. ಸೊ ತಿನ್ನಕ್ಕೆ ಆಗಲ್ಲ ಹೇಳ್ಬೇಕಂತಂದ್ರೆ. ತಟ್ಟೆ ತುಂಬಾ ಹಾಕ್ಸ್ಕೊಂಡ್ಲು ಬಟ್ ತಿನ್ನಕ್ಕಾಗ್ಲಿಲ್ಲ ಅವಳ ಕೈಲಿ. ಗಾಯ್ಸ್ ಆಕ್ಚುಲಿ ಮಗು ಮತ್ತೆ ತಾಯಿ ಸರಿಯಾಗಿ ಇದಾರೆ ಇವಾಗ. ಅಂದ್ರೆ ತಾಯಿ ಇರುವಂತ ವೆಯ್ಟ್ ಗೆ ಸೊ ಮಗು ಚೆನ್ನಾಗಿ ಗ್ರೋತ್ ಆಗ್ತಿದೆ. ಇವಾಗ ಮಗು ಎಷ್ಟು ಹೈಟ್ ಇದೆ ಅಂತಂದ್ರೆ 3.2 ಸೆಂಟಿಮೀಟರ್ ಇದೆ. ಅದಾದ್ಮೇಲೆ ಇಷ್ಟೇ 3.2 ಸೆಂಟಿಮೀಟರ್ ಅಂದ್ರೆ ಏನೋ ಈ ಒಂದು ಬೆರಳಷ್ಟು ಉದ್ದ ಬರುತ್ತೆ ಗುರು ಅಷ್ಟೇ. ಸೊ 2 monthsಗೆ ಎಷ್ಟಿರುತ್ತೆ ಬೇಬಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸ್ಕ್ಯಾನಿಂಗ್ ಕೊಟ್ಟಿದ್ದಾರೆ ಗಾಯ್ಸ್ ನೋಡ್ಬೋದು. ಸೊ 2 months ಬೇಬಿಗೆ ಇಷ್ಟೇ ಇಲ್ಲಿದೆಯಲ್ಲ, ಸೊ ಇಷ್ಟೇ ಇದೆ. ಈ ಬೇಬಿ ಎಷ್ಟಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು 3.2 ಸೆಂಟಿಮೀಟರ್ ಇದೆ ಗುರು. ಸೊ ಎಲ್ಲ ನಾರ್ಮಲ್ ಆಗಿದೆ. 8 weeks ಆದಮೇಲೆ 3 days ಆಗಿದೆ ಇವಾಗ. ಮಗು ಮಾತ್ರ ಸಖತ್ತಾಗಿ ಬೆಳೀತಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನೀಟಾಗಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಖುಷಿ ಆಯ್ತು ನಮಗೆ. ಸೊ ಇವಾಗ ಸುಮಾರು ಜನ ಹೇಳ್ತಾರೆ ಗೌರ್ಮೆಂಟ್ ಅಲ್ಲಿ ತೋರಿಸಿದ್ರೆ ಬೆಸ್ಟು, ಪ್ರೈವೇಟ್ ಅಲ್ಲಿ ತೋರಿಸಿದ್ರೆ ಬೆಸ್ಟು ಅಂತ. ಆಕ್ಚುಲಿ ಗೌರ್ಮೆಂಟ್ ಅಲ್ಲಿ ತೋರಿಸಿದ್ರು ಬೆಸ್ಟೇ, ಪ್ರೈವೇಟ್ ಅಲ್ಲಿ ತೋರಿಸಿದ್ರು ಬೆಸ್ಟೇ. ಏನ್ ಡಿಫ್ರೆನ್ಸ್ ಅಂತ ನಾವು ಆಕ್ಚುಲಿ ಫಸ್ಟ್ ಚೆಕಪ್ 3-4 ಡಾಕ್ಟರ್ ಚೇಂಜ್ ಮಾಡ್ಬಿಟ್ಟಿದ್ವಿ. ಸೊ ಆ್ಯಕ್ಚುಲಿ ಏನಂತಂದರೆ
ನಾನು ನಿಮ್ಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ಅವಳು ಕನ್ಸೀವ್ ಆಗಿದ ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ದು. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದಾಗ ಜಸ್ಟ್ ಕ್ಯೂ ನೋಡ್ಬಿಟ್ಟೆ ನಾವು ಹೊರಗಡೆ ಬಂದ್ಬಿಟ್ವಿ. ಏನಕ್ಕೆ ಅಂತಂದ್ರೆ ಅಷ್ಟು ಕ್ಯೂ ಇತ್ತು ಗುರು, ಎಷ್ಟು ಕ್ಯೂ ಅಂದ್ರೆ ಎವ್ವಿ ಕ್ಯೂ ಇತ್ತು ಅವತ್ತು. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋದ್ವಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು 9 ಗಂಟೆ 10 ಗಂಟೆಗೆ ಹೋದ್ರೆ ಅವಾಗಲೇ ಫುಲ್ ಕ್ಯೂ, ಎವ್ವಿ ಕ್ಯೂ. ನಮ್ಗೆ ಇದು ಆಗಲ್ಲ, ಸೊ ಇವಾಗ ಆಗಲ್ಲ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಫಸ್ಟ್ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ವಿ. ಅದು ಹೊಸ ಹಾಸ್ಪಿಟಲ್ ಅನ್ಕೊಂಡು. ಸೊ ಅಲ್ಲಿ ಹೋದ್ವಿ. ಅದು ಹಾಸ್ಪಿಟ್ಲು ಅಲ್ಲ, ಸೊ ಅದನ್ನ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ಕೊಂಡು ಹೋಗಿದ್ವಿ. ಸೊ ಅವಳೇನ್ ಮಾಡಿದ್ಲು, ಹಾಸ್ಪಿಟಲ್ ತರ ಮಿನಿ ಹಾಸ್ಪಿಟಲ್ ತರ ಅವಳು ಕ್ರಿಯೇಟ್ ಮಾಡಿದ್ಲು. ಸೊ ಮಿನಿ ಹಾಸ್ಪಿಟಲ್ ತರ ಕ್ರಿಯೇಟ್ ಮಾಡ್ಕೊಂಡು ಸೊ ಪೇಷಂಟ್ಸ್ಗೆಲ್ಲ ಕೊಡ್ತಾ ಇದ್ಲು. ಸೊ ಅದು ಫಸ್ಟ್ ಒಂದ್ಸಲ ಚೆಕಪ್ ತೋರಿಸಿ ಅವ್ರು ಒಂದೇ ಸಲಕ್ಕೆ 1 ತಿಂಗಳು ಮೆಡಿಸನ್ ಕೊಟ್ಬಿಟ್ಲು. ಸೊ ಹಂಗೆ ಅನ್ಕೊಂಡು ಕೊಟ್ಟಿದ್ಲು, ಓಕೆನಾ. ಸೊ ಅದಾದ್ಮೇಲೆ ಇವಳು 1 ಟೈಮ್ ಮೆಡಿಸನ್ ತೊಗೊಂಡಿದ್ದು ಅಷ್ಟೇ. ಮೆಡಿಸನ್ ತೊಗೊಂಡಿದ್ದು ವಿತಿನ್ 1-2 ಮಿನಿಟ್ಸ್ಗೆ ಇವ್ಳಿಗೆ ಹೊಟ್ಟೆ ಎಲ್ಲ ಎಷ್ಟು ನೋವು ಬಂದ್ಬಿಡ್ತು ಅಂದ್ರೆ ಎವ್ವಿ ನೋವು ಬಂದ್ಬಿಡ್ತು. ಈ ಮೆಡಿಸನ್ ತೊಗೊಂಡ್ರೆ ಏನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸೊ ಮೆಡಿಸನ್ ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಮೆಡಿಸನ್ ಸ್ಟಾಪ್ ಮಾಡಿ ಅಂತ. ಸರಿ ಅಂದ್ಬಿಟ್ಟು ನಾವು ಸ್ಟಾಪ್ ಮಾಡ್ಬಿಟ್ಟು ಅದ್ರ ನಾಳೆ ಫೋನ್ ಮಾಡಿದ್ರೆ ಆ ಮೆಡಿಸಿನ್ ಬೇಡ, ಅದ್ರ ಬದಲು ಇನ್ನೊಂದು ಮೆಡಿಸಿನ್ ಬರ್ಕೊಡ್ತೀನಿ, ಮೆಡಿಸಿನ್ ಸರಿ ಇಲ್ಲ ಅಂತ ಅವಳೇ. ಸೊ ಇನ್ನೊಂದು ಅದೇ ಡಾಕ್ಟರ್ ಅಷ್ಟೇನೋ ಸರಿ ಇಲ್ಲ ಅಂತ ಅನ್ಕೊಂಡು ನಾವು ಓದಿ ಪ್ರೈವೇಟಲ್ಲೇ ತೋರಿಸೋಣ ಅನ್ಕೊಂಡು, ಬಟ್ ಆ ಡಾಕ್ಟರ್ ಏನೋ ಸರಿ ಹೋಗ್ಲಿಲ್ಲ. ಆದ್ಮೇಲೆ ಅವಾಗ 1.5 ತಿಂಗಳಾಗಿತ್ತು ನಮಗೆ. ಸ್ವಲ್ಪ ದಿವಸ ವೆಯ್ಟ್ ಮಾಡಿ ನಾವು 2 ಮಂತ್ಸ್ಗೆ ಹೋದ್ವಿ. ಸೊ 2 ಮಂತ್ಸ್ಗೆ ಹೋದಾಗ ನಮಗೆ ಸೊ ಸ್ಕ್ಯಾನಿಂಗ್ ಬರ್ಕೊಟ್ರು. ಸ್ಕ್ಯಾನಿಂಗ್ ಬರ್ಕೊಟ್ಟಾಗ ಒಳ್ಳೆ ಹಾಸ್ಪಿಟಲ್ ಸೆಲೆಕ್ಟ್ ಮಾಡ್ದು. ಹೌದು, ಸೊ ಮನೆ ಹತ್ರನೇ ಇದೆ ಹಾಸ್ಪಿಟಲ್. ಸೊ ಪ್ರೈವೇಟ್ ಹಾಸ್ಪಿಟ್ಲು. ಸೊ ನಂಜನಗೂಡಲ್ಲಿ ಯಾರಿಗಾರು ಗೊತ್ತಿದ್ರೆ ಐಡಿಯಲ್ ಹಾಸ್ಪಿಟಲ್ ಅಲ್ಲಿ ಸೊ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವಿವಾಗ 2ನೇ ಸಲ ಚೆಕ್ಅಪ್ ಮಾಡಿಸ್ತಾ ಇರೋದು. ಮೊದಲನೇ ತಿಂಗಳದು, ಸೊ ಸೆಕೆಂಡ್ ಮಂತ್. ಸೊ ಮೊದಲನೇ ತಿಂಗಳದು ಎಷ್ಟಾಯ್ತು ಅಂದ್ರೆ 200 ರೂಪೀಸ್ ಅವ್ರ ಚಾರ್ಜ್. ಸೊ ಅದಾದ್ಮೇಲೆ ಮೆಡಿಸಿನ್ ಎಲ್ಲ ಬರ್ಕೊಟ್ರು. ಸೊ ಅದೊಂದಾಯ್ತು. ಇವಾಗ ಸೆಕೆಂಡ್ ಟೈಮ್ಗೆ ಎಷ್ಟಾಯ್ತು ಅಂದ್ರೆ ಖರ್ಚು, ಸೊ ನಾನು ನಿಮ್ಗೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ. ಸೊ ಗೈಸ್ ಇದು ಬಂದು ಟ್ಯಾಬ್ಲೆಟ್ಸ್ಗಳು. ಸೊ ಟ್ಯಾಬ್ಲೆಟ್ಸ್ಗೆ ಇಷ್ಟ ಆಯ್ತು ನೋಡಿ, 644 ರೂಪಾಯಿ ಆಯಿತು. ಅದಾದ್ಮೇಲೆ ಇದು ಒಂದು ಸ್ಕ್ಯಾನಿಂಗ್ಗಳು ಬರ್ಕೊಟ್ಟಿದ್ರು. ಸೊ ಸ್ಕ್ಯಾನಿಂಗ್ಗಳಿಗೆ ಏನೇನು ಸ್ಕ್ಯಾನಿಂಗ್ ಕೊಟ್ಟಿದ್ರು ಅಂತಂದ್ರೆ, ಒಂದು ಬ್ಲಡ್ ಚೆಕಪ್, ಇನ್ನೊಂದು ಯೂರಿನ್ ಚೆಕಪ್, ಅದಾದ್ಮೇಲೆ ಸೊ ಸ್ಕ್ಯಾನಿಂಗ್ ಅಂದ್ರೆ ಮಗು 2 ಮಂತ್ಸ್ ಬೇಬಿ ಸ್ಕ್ಯಾನಿಂಗ್ ಮಾಡ್ಬೇಕಾಯ್ತಲ್ಲ. ಸೊ ಅದು 3 ಸೇರಿ 1650 ರೂಪಾಯಿ ಆಗಿದೆ ನೋಡ್ಬೋದು. ಸೊ 1650 ಮತ್ತೆ 644 ರೂಪಾಯಿ. ಆಮೇಲೆ ಡಾಕ್ಟರ್ ಫೀಸ್ 200 ರೂಪೀಸ್ ಕನ್ಸಲ್ಟ್ ಫೀಸ್, ಓಕೆನಾ. ಸೊ ಒಂದ್ಸಲ ಪ್ರೈವೇಟ್ಗೆ ಹೋಗಿತ್ತು ಅಂತಂದ್ರೆ ಸೊ 2,500ದಿಂದ 3,000 ಇಟ್ಕೋಬೇಕು ಗುರು. ಸೊ ಇದು ಇನ್ನೊಂದೇನಪ್ಪ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ ತೋರ್ಸೋದು ಒಂದ್ ಕಡೆ ಇರ್ತದೆ, ಸ್ಕ್ಯಾನಿಂಗ್ ಬರೆಯೋದು ಇನ್ನೊಂದ್ ಕಡೆ ಇರ್ತದೆ, ಆಮೇಲೆ ಟ್ಯಾಬ್ಲೆಟ್ ತಗೊಳ್ಳೋದು ಇನ್ನೊಂದ್ ಕಡೆ ಇರ್ತದೆ. ಸೊ ಇಲ್ಲಿ ಏನಿಲ್ಲ, ಎಲ್ಲ ಅಲ್ಲೇ ಒಂದ್ಸಲ ಒಳಗೋಯ್ತು ಅಂದ್ರೆ ಆಚೆ ಬರೋದು ಏನಿಲ್ಲ, ಎಲ್ಲ ಮುಗಿಸ್ಕೊಂಡೆ ಆಚೆ ಬರೋದು. ಸೊ ಅದ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಏನಕ್ಕೆ ಅಂದ್ರೆ ಒಂದೊಂದ್ಸಲ ಟೈಮು ನಮ್ಗೆ ಸಿಗಲ್ಲ. ಸೊ ಸ್ಕ್ಯಾನಿಂಗ್ ಎಲ್ಲ ತೆಗ್ಸೋದಕ್ಕೆಲ್ಲ ಅಲ್ಲಿ ಬರೀತಾರೆ. ಸೊ ಅದಕ್ಕೆಲ್ಲ ಕಾಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಪ್ರೈವೇಟ್ ಅಲ್ಲಿ ತೋರಿಸ್ತಾ ಇದೀವಿ. ಸೊ ಪ್ರೈವೇಟ್ ಅಲ್ಲಿ ಅದು ಒಳ್ಳೆ ಡಾಕ್ಟರ್ಗೆ ತೋರಿಸ್ತಾ ಇದೀವಿ, ಓಕೆನಾ, ಐಡಿಯಲ್ ಹಾಸ್ಪಿಟಲ್. ಸೊ ಗೈಸ್ ಆಕ್ಚುಲಿ 2 ಮಂತ್ಸ್ ಪ್ರೆಗ್ನೆನ್ಸಿ ಟೆಸ್ಟ್ ಗೆ ಇಷ್ಟ ಆಯ್ತು ಗುರು. ಸೊ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಸಿರಪ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸೊ ಕನ್ಸೆಂಟ್ ಫೀಸ್, ಆಮೇಲೆ ಅದು ಎಕ್ಸ್ರೇ ಫೀಸ್ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಆಲ್ಮೋಸ್ಟ್ 2,500 ಆಯ್ತು ಗುರು, ಓಕೆನಾ. ಸೊ ಬೇಬಿ ಯಾವ ತರ ಗ್ರೋತ್ ಆಗಿದೆ ಅಂದ್ರೆ 3.2 ಸೆಂಟಿಮೀಟರ್ ಇದೆ. ಸೊ ಇವಾಗ ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಹೋಗ್ಬೇಕು. ಸೊ ನೆಕ್ಸ್ಟ್ ಮಂತ್ ಕರೆದಿದ್ದಾರೆ. ಸೊ ಆಮೇಲೆ ನೋಡೋಣ, ಓಕೆ. ಮುದ್ದು ಏನ್ ಹೇಳ್ತೀಯ? ನಿಂಗೆ ಹಾರ್ಟ್ ಬೀಟ್ ಚೆಕ್ ಮಾಡ್ಬೇಕಾರೆ ಮತ್ತೆ ಸ್ಕ್ಯಾನಿಂಗ್ ಅಲ್ಲಿ ಇದ್ ಮಾಡ್ಬೇಕಾದ್ರೆ ಏನ್ ಅನ್ಸ್ತಿತ್ತು ನಿಂಗೆ? ಯಾರು ಇರ್ಲಿಲ್ವಲ್ಲ ಜೊತೆಗೆ, ನನ್ನ ಹಸ್ಬೆಂಡ್ ಜೊತೆಗೆ ಕರ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ದೆ. ಆಮೇಲೆ ಒಬ್ಬೊಬ್ಬರಾಗಿ ಹೋಗ್ತಿರ್ಬೇಕಾದ್ರೆ ಬರೀ ಲೇಡೀಸ್ ಹೋಗ್ತಿದ್ರು. ಬರೀ ಲೇಡೀಸ್ ಹೋಗ್ತಾರಲ್ಲ, ನೆಕ್ಸ್ಟ್ ನಾನು ಅನ್ಕೊಂಡು ಧೈರ್ಯವಾಗಿದ್ದೆ. ಅಲ್ಲಿ ಹೋಗಿ ಮಲಿಕೊಂಡ ತಕ್ಷಣ ಗಡ ನಡುಕ್ತಿದೆ. ಏನಕ್ಕೆ ಹಿಂಗ್ ನಡುಕ್ತಿದೀವಿ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ, ಜೊತೆಗೆ ಯಾರು ಇಲ್ಲ ನಮ್ಮೂರು, ಎಲ್ಲ ಬರೀ ಡಾಕ್ಟರ್ಸು ನರ್ಸಸ್ ಅವರೇ. ಆಮೇಲೆ ಸ್ಕ್ಯಾನಿಂಗ್ದು ಮಾಡ್ತಾ ನೋಡಿದ್ದು ಗರ್ಭಕೋಶ ಮಗು ಅಂತೆಲ್ಲ ತೋರಿಸ್ತಿದ್ರು. ಹಾರ್ಟ್ ಬೀಟ್ ಹಾಕಿದ ತಕ್ಷಣ ಗಡ ಅಂತ ಕೈ ಕಾಲ ನಡ್ಕೋದು, ಝುಗ್ ಅಂತ ಬರೀ ಸೌಂಡ್ ಬರ್ತಿತ್ತು. ಆಮೇಲೆ ನಾನು ಕೇಳಿದೆ ಹಸ್ಬೆಂಡ್ ಕರ್ಸ್ಕೋಬೋದಾ ಅಂತ. ಅವ್ರು ಇಲ್ಲ ಕರ್ಸ್ಕೊಳಕ್ಕಾಗಲ್ಲ ಅಂತ. ಸರಿ ಅದು ನನಗೆ ಹಾರ್ಟ್ ಬೀಟ್ ಕೇಳ್ಕೊಳ್ಳೋ ಖುಷಿನೂ ಹೌದು, ಭಯನೂ ಹೌದು. ಫಸ್ಟ್ ಇವಾಗ ಹೊರಗಡೆ ಬಂದ್ಬಿಡ್ಲಿ ಈಚೆಯಿಂದ ಅನ್ಸ್ಬಿಟ್ಟಿದ್ದು. ಆಮೇಲೆ ಬಂದಿವ್ರ ಜೊತೆ ಹೇಳ್ತಿದ್ರು, ಇವ್ರು ಯಾಕೆ ನಡಕ್ತಿದ್ಯಾ, ಕರೆಕ್ಟಾಗಿ ಮಾತಾಡು ಅಂತಾರೆ. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಬಂದಿರೋ ಎಕ್ಸ್ಪೀರಿಯನ್ಸ್ ಅವ್ರಿಗೆ ಗೊತ್ತಿರುತ್ತೆ. ಆಕ್ಚುಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಳು ಒಳಗಡೆ ಹೋಗಿದ ತಕ್ಷಣ ನನಗೆ ಎಷ್ಟು ಪುಕ್ಕು ಅಂತಿತ್ತು ಅಂದ್ರೆ, ಏನಕ್ಕೆ ಪುಕ್ಕು ಅಂತಿತ್ತು ಅಂದ್ರೆ, ನಾವು ಹೋಗೋಕ್ಕೂ ಮುಂಚೆ ಇನ್ನೊಬ್ರು ಪೇಷಂಟ್ ಅವ್ರು ತಗೊಂಡಿದ್ರು. ಸೊ ತಗೊಂಡಿದ್ದಾಗ ಅವ್ರು ಹೊರಗಡೆ ಬಂದಾಗ ಅವ್ರಿಗೆ ರಿಪೋರ್ಟ್ ಅಲ್ಲಿ ಚೆಕ್ ಮಾಡಿದಾಗ ಏನ್ ಬಂತು ಅಂದ್ರೆ, ಸೊ ಅವ್ರ ಮಗು ಅಡ್ಡ ಬೆಳೆದಿದೆ, ಸೊ ಹುಷಾರಾಗಿರ್ಬೇಕು, ಸೊ ಜಾಸ್ತಿ ಮೆಟ್ಲೆಲ್ಲ ಹತ್ತಕ್ಕೆ ಹೋಗ್ಬಾರ್ದು, ಹಂಗೆ ಹಿಂಗೆ ಅಂತ ಹೇಳಿ ಕಳ್ಸಿದ್ರು. ನನ್ಗೆ ಒಂದ್ ಕಡೆ ಭಯ,
ಮೊದಲನೇ ಸ್ಕ್ಯಾನಿಂಗ್ ಬೇರೆ, ಹೆಂಗಿದೆ ಏನು ಅಂತ ನಮಗೂ ಗೊತ್ತಿಲ್ಲ. ಸೊ ನಮ್ಗೆಲ್ಲಪ್ಪ ಹಿಂಗೆ ಆಗೋಗುತ್ತೋ, ಸೊ ನಮ್ಗೇನು ಹಿಂಗೆ ಹೇಳ್ಬಿಡ್ತಾರೋ ಅಣ್ಣ, ಇವಳು ಹೋಗ್ಬಿಟ್ಟವಳೆ ಒಳಗಡೆ. ನನ್ಗೂ ಮತ್ತೆ ನಮ್ಮ ಮಮ್ಮಿಗೂ ಫುಲ್ ಪುಕ್ಕ ಅಂತೈತೆ. ಹೊರಗಡೆ ಬಂದಾಗ ಸೊ ಡಾಕ್ಟ್ರು ಏನಿಲ್ಲ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ತನಕನೂ ಸಹ ನಮ್ಗೆ ಫುಲ್ ಪುಕ್ಕ ಅಂತಿತ್ತು ಅನ್ಕೊಳ್ಳಿ. ಡಾಕ್ಟ್ರು ಹೊರಗಡೆ ಬಂದಾಗ ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ಆರಾಮಾಗಿರಿ. ಟೈಮ್ಗೆ ಟ್ಯಾಬ್ಲೆಟ್ ಮತ್ತೆ ಮೆಡಿಸಿನ್ಸ್, ಟ್ಯಾಬ್ಲೆಟ್ ಮತ್ತೆ ಸಿರಪ್ ಎಲ್ಲ ತಗೊಳ್ಳಿ. ಆಮೇಲೆ ಬೆಡ್ ರೆಸ್ಟ್ ಆಗಿರಿ 3 months ತನಕ. ಸೊ ಅದಾದ್ಮೇಲೆ ಸ್ವಲ್ಪ ಎದ್ದು ಓಡಾಡ್ತಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಷ್ಟಾಯ್ತು ಗುರು ಇವತ್ತಿನ ದಿನ ಒಂಥರ ಖುಷಿಯಾಗಿತ್ತು ಅನ್ಕೊಳ್ಳಿ. ಸೊ ಮಸ್ತಾಗಿತ್ತು. ಮಗು ಹಾರ್ಟ್ ಬೀಟ್ ಕೇಳಿಸ್ಕೋಬೇಕಾಗಿತ್ತು. 1 ನಿಮಿಷಕ್ಕೆ 173 ಸಲ ಬರ್ಕೊಳ್ಳಿದೆ. ಓ ಮೈ ಗಾಡ್, ಅಂದ್ರೆ ನಮ್ಗಿಂತ ಜಾಸ್ತಿನಾ? ನಮ್ಗಿಂತ ಜಾಸ್ತಿ ಇರುತ್ತೆ. ಆಮೇಲೆ ಬೇಬಿ ಬರ್ತಾ ಹಾರ್ಟ್ ಬೀಟ್ 150 ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಅಂದ್ರೆ ನಮ್ಗಿಂತ ಜಾಸ್ತಿ ನಮ್ಮ ಮಗು ಹಾರ್ಟ್ ಬೀಟೇ ಪಡ್ಕೋತಾಯ್ತಲ್ಲ ಗುರು. ಓಕೆ, ಸೊ ಇವತ್ತಿನ ಪರ್ ಮಿನಿಟ್ 1 ನಿಮಿಷಕ್ಕೆ ಸೂಪರ್ ಅಲ್ವಾ? ಸೊ ಆಕ್ಚುಲಿ ಇಷ್ಟ ಆಯ್ತು ಗುರು. ಸೊ ಇವತ್ತಿನ ಡೇ ತುಂಬಾ ಸಖತ್ತಾಗಿತ್ತು. ಇದೇ ತರ ಇನ್ನ ಕಂಟೆಂಟ್ ಗಳು ಬರ್ತಾ ಇರುತ್ತೆ. ಓಕೆನಾ? ಇನ್ನು ಯಾರಿಗಾದ್ರೂ ಟಿಪ್ಸ್ ನೀವು ನಮ್ಗೆ ಹೇಳ್ಕೊಡಂಗಿದ್ರೆ ಸೊ ದಯವಿಟ್ಟು ಹೇಳ್ಕೊಡಿ. ಓಕೆನಾ? ಆಯ್ತು, ಈ ತರ ಇರ್ಬೇಕಾಗ ಬ್ರೋ, ಈ ತರ ತಗೋಬೇಕು ಅಂತ. ಓಕೆನಾ? ಆ ತರ ನಾವು ಎಲ್ಲದಕ್ಕೂ ಅಕ್ಸೆಪ್ಟ್ ಮಾಡ್ತೀವಿ. ಏನಕ್ಕೆ ಅಂತಂದ್ರೆ ಇಂಥ ಟೈಮಲ್ಲಿ ಒಬ್ಬರಿಂದ ಕಲಿಯೋದು ಇರ್ತದೆ, ಒಬ್ಬರಿಂದ ತಿಳ್ಕೊಳ್ಳೋದು ಇರ್ತದೆ. ಅದಕ್ಕೋಸ್ಕರನೇ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋದು. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಹೇಳಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೇ ತರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಗುರು.